ಶೌರ್ಯ, ಪರಾಕ್ರಮ, ಛಲ, ಹಠ ಅದಕ್ಕೂ ವಯಸ್ಸಿಗೂ ಸಂಬಂಧ ಇಲ್ಲ. ನೀವೇನಾದರೂ ಸಾಧನೆ ಮಾಡಬೇಕು ಅಂತಾದರೆ ನೋಡಿ, ಇನ್ನೊಬ್ಬರು ಫ್ರೀಡಮ್ ಸ್ಟ್ರಗಲ್, ನಮ್ಮ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕರವರೆಗೂ ಹೋರಾಟ ಮಾಡಬೇಕು. ಸ್ವಾತಂತ್ರ್ಯ ಬೇಕು ಅಂತ. ಫ್ರೀಡಮ್ ಇಸ್ ದ ಹೈಯೆಸ್ಟ್ ಐಡಿಯಲ್ ಅಲ್ವಾ? ಸ್ವತಂತ್ರವಾಗಿ ಜೀವನ ಮಾಡುವಂಥ ಆದರ್ಶಕ್ಕಿಂತ ಇನ್ನೊಂದೇನಿಲ್ಲ. ನೀವು ಯಾರೋ ನೀವು ಯಾವಾಗ ಎದ್ದೊಳ್ಬೇಕು, ಎಲ್ಲಿ ಕೂಡಬೇಕು, ಏನು ತಿನ್ನಬೇಕು, ಇದೆಲ್ಲದನ್ನ ಹೇಳೋವಂಥ ಪರಿಸ್ಥಿತಿ ಕಷ್ಟದ ಪರಿಸ್ಥಿತಿ. ದಟ್ ಈಸ್ ಡಿಫಿಕಲ್ಟ್. ದೋಸ್ ಆರ್ ಡಿಫಿಕಲ್ಟ್ ಟೈಮ್ಸ್ ವೆನ್ ಅವರ್ ಕಂಟ್ರಿ ಡಿಡ್ ನಾಟ್ ಹ್ಯಾವ್ ಫ್ರೀಡಮ್. ನಮಗೆ ಸ್ವಾತಂತ್ರ್ಯ ಇಲ್ಲದಾಗ ಸ್ವಾತಂತ್ರ್ಯದ ಬೆಲೆ ಅರ್ಥ ಆದಂಥವ್ರು ಎಲ್ಲರೂ ಹೋರಾಟ ಮಾಡೋದು ಸ್ವಾತಂತ್ರ್ಯಕ್ಕೋಸ್ಕರ. ಕರೆಕ್ಟ್? ಈಗ ನಿಮ್ಮನ್ನ ಸಪ್ರೆಸ್ ಮಾಡಿ ಯಾರೋ ಲಾಭ ಮಾಡ್ತಿದ್ದಾರೆ, ನೀವು ಅವರಿಂದ ಬಿಡಿಸ್ಕೊಳ್ಬೇಕು ಅಂತಂದ್ರೆ ಬಿಡ್ತಾರ? ಬ್ರಿಟಿಷರ್ಸ್ ಬಿಟ್ಟರು ಸುಮ್ಮನೆ? ವಾಟ್ ಇಟ್ ಡು? ಅಟ್ಯಾಕ್ ಮಾಡೋದು, ಹೊಡೆದು ಎಲ್ಲ ಮಾಡೋದು. ಬಟ್ ಬ್ರೇವ್ ಪೀಪಲ್ ಆಫ್ ಇಂಡಿಯಾ ಫಾಟ್ ಬ್ಯಾಕ್. ಭಗತ್ ಸಿಂಗ್ ಸತ್ತಾಗ 18 ವರ್ಷ, 18 years. He was put to the gallows. ನೇಣು ಹಾಕಿದ್ರು. ಈ ರೀತಿ ಎಷ್ಟೋ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದು. ಇವಾಗ ನಾವೆಲ್ಲ ಆ ತರ ಪ್ರಾಣ ಕೊಡುವಂತ ಕೆಲಸ ಮಾಡ್ಬೇಕಾ ಅಲ್ವಾ? ದೇಶಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ. ನೀವು ಮಾಡಬೇಕಾಗಿರೋದು ಏನು? ನಾವೆಲ್ಲ ಮಾಡಬೇಕಾಗಿರೋದು ವಾಟ್ ಇಸ್ ಇಟ್ ದಟ್ ವಿ ಹ್ಯಾವ್ ಟು ಡೂ? ಇವತ್ತು ಆನ್ ಚಿಲ್ಡ್ರನ್ಸ್ ಡೇ ಮಕ್ಕಳನ್ನ ಅವರಲ್ಲಿರುವಂತಹ ಸಾಮರ್ಥ್ಯಗಳನ್ನ ಜಾಗೃತಗೊಳಿಸುವಂತ ಪ್ರಯತ್ನ ಮಾಡುವಂತದ್ದು. ನಮ್ಮ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟುದಿನ. ಅವರಿಗೆ ಮಕ್ಕಳಂತಂದ್ರೆ ಪ್ರೀತಿ ಅನ್ನೋದಕ್ಕೋಸ್ಕರ ಅವರ ಹೆಸರಿನಲ್ಲಿ ನಾವು ಆಚರಣೆ ಮಾಡ್ತೀವಿ. ಬಟ್ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯ, ನಿಮ್ಮಲ್ಲಿ ಆಲ್ ಆಫ್ ಯು ಹ್ಯಾವ್ ಇಮ್ಮೆನ್ಸ್ ಪವರ್ ವಿತ್ ಇನ್ ಯು. ಸೊ ಟುಡೇ ಯು ಹ್ಯಾವ್ ಟು ಟೆಲ್ ಯುವರ್ ಸೆಲ್ಫ್ ದಟ್ ಐ ವಿಲ್ ವರ್ಕ್ ಟು ಬಿಕಮ್ ಪವರ್ಫುಲ್. ಐ ಆಲ್ವೇಸ್ ಟೆಲ್ ದಿಸ್, ಯು ಹ್ಯಾವ್ ಟು ಬಿಕಮ್ ಪವರ್ಫುಲ್. ಹೆಂಗ್ ಪವರ್ಫುಲ್ ಆಗ್ತೀರಾ? ಇಫ್ ಯು ಆರ್ ಗಿವನ್ ಎ ಪೊಸಿಷನ್, ಯು ಬಿಕಮ್ ಪವರ್ಫುಲ್. ನಿಮ್ಮನ್ನು IPS ಆಫೀಸರ್ ಮಾಡಿದ್ರೆ ಪವರ್ಫುಲ್ ಆಗ್ತೀರಾ? ನೀವು ಪವರ್ಫುಲ್ ಆದ್ರೆ IPS ಆಫೀಸರ್ ಆಗ್ತೀರಾ ಅಲ್ವಾ? ಆಸ್ಕ್ ಯುವರ್ ಫಾದರ್, did he become strong after he became a police officer? He was strong, that is why he became a police officer. That's exactly it, alva? So you can work every day to become powerful. You powerful ಆಗಲು ಪ್ರತಿದಿನ ಕೆಲಸ ಮಾಡಬಹುದು. ನಿಮ್ಗೆ ಎಷ್ಟು ವಯಸ್ಸು? ಇವಾಗ ಏನು ಸರ್ ಮಾಡಿದ್ದಾನೆ? ಚಿಕ್ಕ ಹುಡುಗಿ. ನೋ ವರ್ಕ್. ಆಲ್ರೈಟ್? ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಎಮೋಷನಲಿ ಸ್ಟ್ರಾಂಗ್ ಆಗಬೇಕು, ಸೋಷಿಯಲಿ ನೀವು ಯಾರ ಜೊತೆ ಬೇಕಾದ್ರೂ ಹೋಗಿ ಮಾತಾಡೋ ಶಕ್ತಿ ಇರಬೇಕು, ಅಂಡ್ ಸ್ಪಿರಿಚುವಲಿ ಡೀಪ್ ಆಗಬೇಕು. ಬಿಕಮ್ ಡೀಪ್ ಸ್ಪಿರಿಚುವಲಿ. ಮೆಡಿಟೇಷನ್ ಎಲ್ಲ ಮಾಡ್ತಿರಲ್ಲ, ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡೋದು, ನಿಮ್ಮ ವಾಟ್ ಎವರ್ ಇಸ್ ದ, ನೀವು ಯಾವ ಪದ್ಧತಿನಲ್ಲಿ ಪೂಜೆ ಮಾಡ್ತೀರೋ ಮಾಡಿ, ಬಟ್ ಮಾಡಬೇಕು. ಆಸ್ ಯು ಕೀಪ್ ಬಿಕಮಿಂಗ್ ಪವರ್ಫುಲ್, ಯು ವಿಲ್ ಗೆಟ್ ಪೊಸಿಷನ್ಸ್. Okay? When you become successful here, you will become successful externally. ಹೊರಗಡೆ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಮೊದಲು ಇಲ್ಲಿ ಸಕ್ಸಸ್ಫುಲ್ ಆಗಿರೋದು. ನಿಮಗೆ ಇಲ್ಲಿ ಯಾವ ರಿಯಾಲಿಟಿ ಮ್ಯಾನಿಫೆಸ್ಟ್ ಆಗಿರುತ್ತೋ ಅದು ಮಾತ್ರ ಹೊರಗಡೆ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಇಫ್ ಯು ಡೂ ಎವ್ರಿಥಿಂಗ್ ದಟ್ ಕ್ಯಾನ್ ಮೇಕ್ ಯು ಸಕ್ಸಸ್ಫುಲ್, ನಿಮಗೆ ನೀವು ಮಾಡ್ಕೊಳ್ತಾ ಹೋದ್ರೆ, ಕೆಲಸ ಮಾಡ್ತಾ ಹೋದ್ರೆ, when the time becomes right, you will become successful. You will get opportunities. ಅವಕಾಶ ಸಿಗುತ್ತೆ, ಅವಕಾಶ ಬಳಸ್ಕೊಂಡ್ರೆ ಸಕ್ಸಸ್ಫುಲ್ ಆಗ್ತದೆ. ಸರ್ ನಮ್ಗೆ ಅವಕಾಶನೇ ಇಲ್ಲ ಸರ್, there are no opportunities. How do I become successful? You be prepared. When you are prepared, you are ready to use opportunities. If you are not prepared, what will you do with opportunity? ಅಲ್ವಾ? ವಜ್ರ ಹೆಂಗಿರುತ್ತೆ ಅದನ್ನ ಗುರುತಿಸೋದು ಹೇಗೆ ಅನ್ನೋದನ್ನ ಕಲ್ತಿರೋರಿಗೆ ಕಣ್ಣು ಮುಂದೆ ವಜ್ರ ಇದ್ದಾಗ ಅದು ವಜ್ರ ಅನ್ನೋದು ಗೊತ್ತಾಗುತ್ತೆ. ವಜ್ರ ಹೇಗಿರುತ್ತೆ ಅನ್ನೋದನ್ನ ಗುರುತಿಸಕ್ಕೆ ಬರದೇ ಇರೋರಿಗೆ ಕಣ್ಣು ಮುಂದೆ ಇರೋದು ಒಂದು ಬಣ್ಣದ ಕಲ್ಲು ಅಲ್ವಾ? Will you be able to understand that it is diamond? So, preparation is continuous. ನಿಮ್ಮ ಪ್ರಯತ್ನ ನಿರಂತರ. ಪ್ರಯತ್ನ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರಬೇಕು. ಅವಕಾಶ ಸಿಗುತ್ತೋ ಸಿಗೋದಿಲ್ವೋ, ನಿಮ್ಮ ಪ್ರಯತ್ನಕ್ಕೆ ಸರಿಯಾಗಿ ಫಲ ಸಿಗುತ್ತೋ ಸಿಗೋದಿಲ್ವೋ, that is all secondary. You have to continuously keep working to become powerful and strong. When you are doing that, a time will come when you will start getting opportunities and when things will start changing. ಆಗ್ಬೋದು ನೀವು 20 ವರ್ಷ, 30 ವರ್ಷ, 40 ವರ್ಷ ಕಷ್ಟ ಪಡ್ತಾನೆ ಇರ್ಬೋದು, ಪ್ರತಿದಿನ ಕೆಲಸ ಮಾಡ್ಕೊಂಡು. ಇನ್ ಸ್ಪೈಟ್ ಆಫ್ ದಟ್ ಯು ಮೈಟ್ ನಾಟ್ ಹ್ಯಾವ್ ಗಾಟ್ ಎನ್ ಆಪರ್ಚುನಿಟಿ ಟು ಬಿಕಮ್ ಸೂಪರ್ ಸಕ್ಸಸ್ಫುಲ್. ತುಂಬಾ ದೊಡ್ಡ ಮನುಷ್ಯರಾಗುವಂತ ಅವಕಾಶ ಸಿಕ್ಕದೇ ಇರ್ಬೋದು. ಬಟ್ ಸಿಕ್ಕಾಗ, ನಿಮಗೆ ಅವಕಾಶ ಸಿಕ್ಕ ಕಾಲದಿಂದ ನೀವು ಬೆಳೆಯೋ ಮಟ್ಟಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಜನಗಳಿಗೆ ಏನ್ ಅನ್ಸುತ್ತೆ? ಇವರು ಬರೀ 3 ವರ್ಷದಲ್ಲಿ ಇಷ್ಟು ಬೆಳೆದ್ರು ಅಂತ ಅನ್ಸುತ್ತೆ. ಜನಗಳಿಗೆ ಕಾಣಿಸೋದು ಆ 3 ವರ್ಷ.
ನಿಮಗೆ ಗೊತ್ತಿರೋದು ನಿಮಗೆ ಬೇಕಾಗಿರೋದು ಆ 30 ವರ್ಷ. Understand that? Achievers have a long story of preparation. What people see is the story of success. ಕಣ್ಣಿಗೆ ಕಾಣಿಸೋದು, ಜನಗಳು ನೋಡೋದು, ಅವರು ಬಹಳ ಅದೃಷ್ಟವಂತಪ್ಪ, ಅವ್ರಿಗೆ ಬಹಳ ಅದೃಷ್ಟ, ನಮಗೆಲ್ಲ ಎಲ್ಲಿದೆ ಅದೃಷ್ಟ ಅಂತಂತಾರೆ. ಆದ್ರೆ 3 ವರ್ಷದಲ್ಲಿ ಆಗ್ಬೇಕಾಗಿ ಮಾಡಿರೋ ಸಾಧನೆ, 3 ವರ್ಷದಲ್ಲಿ ಕಾಣಿಸಿರುವಂತಹ ಸಾಧನೆಗೆ ಆ 3 ವರ್ಷ ಕಾರಣ ಅಲ್ಲ. ಕಾರಣ ಯಾವುದು? ಅದಕ್ಕಿಂತ ಮುಂಚೆ 30 ವರ್ಷ ಮಾಡಿರುವಂತಹ ಪ್ರಯತ್ನ, ಅದಕ್ಕೆ ಆ ಟೈಮಲ್ಲಿ ಆಗಿರುವಂತಹ ಅನುಭವಿಸಿರುವಂತಹ ಅವಮಾನಗಳು, ಕಷ್ಟಗಳು, ಅದೆಲ್ಲ ಸಹಿಸಿಕೊಂಡು ಹೋದಾಗ ನೀವು ಬೆಳೀತೀವಿ. ಓಕೆ, ಸೊ ಎವ್ರಿ ಡೇ ಇಸ್ ಅನ್ ಆಪರ್ಚುನಿಟಿ. ಮೇಕ್ ದ ಬೆಸ್ಟ್ ಆಫ್ ಎವ್ರಿ ಡೇ. ಅಂಡ್ ಇಫ್ ಯು ಲರ್ನ್ ಟು ಮೇಕ್ ದ ಬೆಸ್ಟ್ ಆಫ್ ಎವ್ರಿ ಡೇ, a day will come when every minute of your time will start giving you success. ಶಕ್ತಿ ನಿಮ್ಮಲ್ಲಿದೆ ಮಕ್ಕಳು, ಯು ಆರ್ ವೆರಿ ಪವರ್ಫುಲ್. ಆ ಶಕ್ತಿಯನ್ನು ನೀವು ಆಕ್ಟಿವೇಟ್ ಮಾಡೋದು, ಆ ಶಕ್ತಿ ಜಾಗೃತಗೊಳಿಸೋದೇ ಪ್ರಯತ್ನ. ದಟ್ ಇಸ್ ದ ಪರ್ಪಸ್ ಆಫ್ ಎಜುಕೇಶನ್. ಆ ಎಜುಕೇಶನ್ ನಲ್ಲಿ ನಿಮಗೆ ನಿಮ್ಮಲ್ಲಿರೋ ಶಕ್ತಿ ಗೊತ್ತಾಯ್ತು ಅಂತಂದ್ರೆ ಅಲ್ಲಿಂದ ಮುಂದಕ್ಕೆ ಯಾರ ಅವಶ್ಯಕತೆ ಇಲ್ಲ, ನಿಮ್ಮಷ್ಟು ನೀವು ಬೆಳಿತೀರ. ಓಕೆ, ಸೊ ನೆವರ್ ಫೀಲ್ ವೀಕ್, ನೆವರ್ ಫೀಲ್ ಸಪ್ರೆಸ್ಡ್, ನೆವರ್ ಫೀಲ್ ದಟ್ ಯು ಡೋಂಟ್ ಹ್ಯಾವ್ ಆಪರ್ಚುನಿಟೀಸ್. ನಿಮಗೆ ಸಪೋರ್ಟ್ ಇಲ್ಲ, ಅದೆಲ್ಲ ಏನು ಫೀಲ್ ಆಗಬೇಕು. ಜಸ್ಟ್ ವರ್ಕ್ ಆನ್ ಬಿಕಮಿಂಗ್ ಬೆಟರ್ ಅಂಡ್ ಬೆಟರ್ ಎವ್ರಿ ಮೂಮೆಂಟ್, ಎವ್ರಿ ಡೇ. ಸಿಕ್ಕಿರೋ ಎಲ್ಲ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಬೆಳಿ. ಅವಕಾಶ ಬಳಸ್ಕೊಳ್ಬೇಕು, ಬೆಳಿಬೇಕು. ಬೆಳೆಯೋದು ಹೆಂಗೆ? ಮಾರ್ಕ್ಸ್ ಕಾರ್ಡ್ ಅಲ್ಲೇ ಇಲ್ಲ, ಮಾರ್ಕ್ಸ್ ಕಾರ್ಡ್ ಬರುತ್ತೆ ಆಸ್ ಅ ಪರ್ಸನ್, ಆಸ್ ಎನ್ ಇಂಡಿವಿಜುವಲ್. ಗೊತ್ತಾಯ್ತಾ? ಸಂಬಡಿ ಮೈಟ್ ಕಂಪ್ಲೀಟ್ ಡಬಲ್ ಗ್ರಾಜುಯೇಷನ್, PhD ಮಾಡ್ಕೊಂಡು ಎಲ್ಲ ಒಳ್ಳೆ ದೊಡ್ಡ ವಿದ್ಯಾವಂತ ಅಂತ ಅನಿಸ್ಕೊಳ್ಬಹುದು. Somebody might stop education at PUC. Somebody might stop studying after 10th standard. That doesn't matter. How big you grow, how powerful you become, how successful you become, ಅದು ಯಾವುದು ಲಿಂಕ್ ಆಗೋದಿಲ್ಲ. ನೀವು ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಸಕ್ಸಸ್ಫುಲ್ ಆಗ್ತೀರ. ಓಕೆ, ಅವಕಾಶ ಇದ್ದಾಗ ಓದಿ, ಗೆಟ್ ಎಜುಕೇಟೆಡ್ ಆಲ್ಸೋ, ಇಟ್ ಇಸ್ ಇಂಪಾರ್ಟೆಂಟ್. ಬಟ್ ನಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಸೆಲ್ಫ್. ನಿಮಗಿಂತ ಮುಖ್ಯವಾದದ್ದು ನಿಮ್ಮ ಜೀವನಕ್ಕೆ ಇನ್ನೇನೂ ಇಲ್ಲ. ನಿಮ್ಮನ್ನ ನೀವು ಗಟ್ಟಿ ಮಾಡ್ಕೊಳ್ಳಿ. ಅವಕಾಶಗಳು ಬರುತ್ತೆ, ಬೆಳಿತೀರಾ, ಸಕ್ಸಸ್ಫುಲ್ ಆಗ್ತೀರಾ, ಹಣನೂ ಸಂಪಾದನೆ ಮಾಡ್ತೀರಾ. ಪ್ರಾಬ್ಲಮ್ಸ್ ಆರ್ ನಾಟ್ ಪರ್ಮನೆಂಟ್. Your commitment to your progress should be permanent. As long as you are existing, that should be continuous. ಅವಾಗ ಎಲ್ಲ ಒಳ್ಳೆಯದಾಗುತ್ತೆ. ಆಯ್ತಾ ಮಕ್ಕಳ?